ಡಿಸಿಎಂ ಆದ ಬಳಿಕ ಇದೇ ಮೊದಲ ಬಾರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಈ ವೇಳೆ ನಾಳೆ ವಿಶ್ವಾಸ ಮತದಲ್ಲಿ ತೇರ್ಗಡೆ ಆಗ್ತೀವಿ, ಈ ಬಗ್ಗೆ ಯಾವುದೇ ಅನುಮಾನ ಬೇಡ, ಬಿಜೆಪಿ ಅವರು ಎಷ್ಟೇ ಆಮಿಷ ತೋರಿಸಿದ್ರು ನಮ್ಮ ಶಾಸಕರು ಖರೀದಿಗಿಲ್ಲ ಎಂದು ಬಿಜೆಪಿ ವಿರುದ್ಧ ಕಿಡಿಕಾರಿದ್ರು. ಹಾಗೂ ಕಾಂಗ್ರೆಸ್ನಲ್ಲಿ ಯಾವುದೇ ಕೋಟಾ ಪದ್ಧತಿ ಇಲ್ಲ, ನನಗೆ ನನ್ನ ಅರ್ಹತೆ ಮೇಲೆ ಡಿಸಿಎಂ ಸ್ಥಾನ ಸಿಕ್ಕಿದೆ ಎಂದು ಸ್ಪಷ್ಟನೆ ನೀಡಿದ್ರು. ಇಂತಹ ಕಠಿಣವಾದಂತಹ ರಾಜಕೀಯ ಪರಿಸ್ಥಿತಿಯಲ್ಲಿ ನಮಗೆ ಹೆಚ್ಚು ಶೇಕಡಾವಾರು ಮತಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕೊಡೋದ್ರ ಮೂಲಕ ಕಾಂಗ್ರೆಸ್ಸಿನ ಅಸ್ತಿತ್ವವನ್ನ ಇನ್ನೂ ಹೆಚ್ಚು ಮಾಡತಕ್ಕಂತ ರೀತಿಯಲ್ಲಿ ರಾಜ್ಯದ ಜನತೆ ತೋರಿಸಿದ್ದಾರೆ. ಬಹುಶಃ ಸಂಖ್ಯೆಯಲ್ಲಿ ಕಡಿಮೆ ಆಗಿರಬಹುದು, ಆದರೆ ಮತಗಳ ಶೇಕಡಾವಾರು ಜಾಸ್ತಿ ಆಗಿರ್ತಕ್ಕಂಥದ್ದು ನಮಗೆ ಸಿಕ್ಕಿರ್ತಕ್ಕಂಥ ಅಂಕಿಅಂಶಗಳು. ನಮಗೆ ಮತಗಳು ಸಿಕ್ಕಿದೆ, ಅದರಲ್ಲಿ 78 ನಾವು ಸ್ಥಾನಗಳನ್ನು ಗೆದ್ದಿದ್ದೇವೆ. ಭಾರತೀಯ ಜನತಾ ಪಾರ್ಟಿ 36.2%, ನಮಗೆ 2% ಜಾಸ್ತಿ ಮತವನ್ನ ಕೊಡೋದ್ರ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಬೆಂಬಲವನ್ನ ಮತದಾರರು ಕೊಟ್ಟಿದ್ದಾರೆ. ಅನೇಕ ಕಾರಣಗಳಿಂದ ನಾವು ಹೆಚ್ಚು ಸೀಟುಗಳನ್ನು ಗೆಲ್ಲುವುದಕ್ಕೆ ಸಾಧ್ಯ ಆಗಲಿಲ್ಲ. ಅದೇನೇ ಇರಲಿ, ಮತದಾರರಿಗೆ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಇಂತಹ ಕಠಿಣವಾದಂತಹ ಓಕೆ, ಎಲ್ಲದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದತ್ತರಾಜ್ ಕೆಪಿಸಿಸಿ ಕಚೇರಿ ಮುಂದೆ ನೇರ ಸಂಪರ್ಕದಲ್ಲಿ. ಎಸ್ ದತ್ತರಾಜ್, ಪರಮೇಶ್ವರ್ ಅವರು ಒಂದು ಮಾತು ಹೇಳಿದ್ರು, ನನ್ನ ಅರ್ಹತೆ ಮೇಲೆ ನಾನು ಡಿಸಿಎಂಗೆ ನನ್ನ ಸ್ಥಾನ ಸಿಕ್ಕಿದೆ ಅಂತ. ಅಫ್ಕೋರ್ಸ್ ಅವರು ಹಿರಿಯರು, ಕಾಂಗ್ರೆಸ್ ಅಲ್ಲಿ ಸಾಕಷ್ಟು ಅನುಭವ ಇರುವಂಥವ್ರು, ಅದು ಸಿಕ್ಕಿದೆ ಇಲ್ಲ ಅಂತಲ್ಲ. ಆದರೆ ಕೋಟಾದ ಬಗ್ಗೆ ಅವರು ಒಂದು ಮೆನ್ಷನ್ ಮಾಡಿದ್ರು, ಜನ ಜಾತಿ ನೋಡಿನೇ ಓಟ್ ಹಾಕ್ತಾರೆ, ರಾಜಕೀಯ ಅಂದರೆ ಜಾತಿನೇ. ಸೊ ಇದು ನಿಜಕ್ಕೂ ಈ ಮಾತನ್ನ ಒಪ್ಪುವಂಥದ್ದ? ಇಲ್ಲಿ ಏನಂತಂದ್ರೆ, ಈ ಹಿಂದೆನೂ ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಪರಮೇಶ್ವರ್ ಅವರು ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನ ಕರೀತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಹಲವು ವಿಚಾರಗಳು ಕೂಡ ಡಿಸ್ಕಸ್ ಆಗ್ತವೆ. ಇಲ್ಲಿ ಮಾಧ್ಯಮದವರು ಅಂದ್ರೆ ಈಗ ನಾವು ಕೇಳಿರತಕ್ಕಂತಹ ಪ್ರಶ್ನೆಗೆ ಹೇಳಿರೋ ಪ್ರಕಾರ ಅಂದ್ರೆ ಇಲ್ಲಿ ಕೋಟಾದಡಿಯಲ್ಲಿ ಈಗ ಏನು ಸಿಎಂ ಆಗಿರ್ತಕ್ಕಂತಹವರು ಒಕ್ಕಲಿಗರಾಗಿರೋದ್ರಿಂದ ಇಲ್ಲಿ ಡಿಸಿಎಂ ಪೋಸ್ಟ್ ಅನ್ನ ಇಲ್ಲಿ ದಲಿತರು ಅವರಿಗೆ ಕೊಡಬೇಕಾಗತ್ತೆ. ಆ ಕಾರಣಕ್ಕೋಸ್ಕರ ದಲಿತರು ಏನು ಈ ಒಂದು ಸಿಂಬಲ್, ಈ ಒಂದು ಕೋಟಾದಡಿಯಲ್ಲಿ ನಿಮಗೆ ಈ ಒಂದು ಏನು ಹುದ್ದೆಯನ್ನ ನೀಡಿದ್ರ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಕೇಳಿದಾಗ, ನಾ ಹಿಂದೇನು ಕೂಡ ನನ್ನ ಅರ್ಹತೆಯನ್ನ ವರಿಷ್ಠರು ತಿಳಿದೆ ನನಗೆ ಈ ರೀತಿಯಾದಂತಹ ಒಂದು ಹುದ್ದೆಯನ್ನ ನೀಡಿದ್ದಾರೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಮ್ಮನ್ನ ಈ ಒಂದು ಏನು ಡಿಸಿಎಂ ಹುದ್ದೆಗೆ ನೀಡಿಲ್ಲ. ಮತ್ತೆ ಉಳಿದಂತೆ ಏನು ಬೇರೆ ಡಿಸಿಎಂ ಹುದ್ದೆ ಏನಿರುತ್ತೆ ಸಪರೇಟ್ ಆಗಿ ಅದನ್ನು ಕೂಡ ಡಿವೈಡ್ ಮಾಡಲಾಗುತ್ತಾ ಅಂತ ಕೇಳಿದಾಗ, ಇನ್ನೊಂದು ಸಪರೇಟ್ ಆಗಿರ್ತಕ್ಕಂಥ ಆ ವಿಚಾರದ ಬಗ್ಗೆ ವರಿಷ್ಠರೇ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಇದೇ ವೇಳೆ ಹೇಳಿದರು. ಮತ್ತೆ ಇಲ್ಲಿ ಕೆಲವು ವಿಚಾರಗಳು ಕೂಡ ಇಲ್ಲಿ ವಿಚಾರ ಅಂದ್ರೆ ಈ ಕರ್ನಾಟಕದ ಜನತೆ ಈಗ ಆಲ್ಮೋಸ್ಟ್ 38% ಮತಗಳನ್ನ ನೀಡಿದ್ರು. ಅದೇ ರೀತಿಯಾಗಿ ಬಿಜೆಪಿಗೆ 36% ನೀಡಿದ್ದಾರೆ. ಮತ್ತೆ ಇಲ್ಲಿ ಮತದಾನ ಬಿಟ್ಟು ಮತ್ತೆ ಕ್ಷೇತ್ರದಲ್ಲಿ ವಿಚಾರವನ್ನು ತೆಗೆದುಕೊಂಡ್ರೆ, ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಕೆಲವು ಹಿನ್ನಡೆಗಳಾಗಿದ್ವು. ಕಳೆದ ಬಾರಿ 120ಕ್ಕೂ ಹೆಚ್ಚು ಸ್ಥಾನಗಳನ್ನ ನಾವು ಜಯಿಸಿದ್ವಿ 2013 ನಲ್ಲಿ. ಆದ್ರೆ ಈ ಬಾರಿ ಏನು 78ಕ್ಕೆ ಸ್ಟಾಪ್ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಕೂಡ ನಮ್ಮಲ್ಲಿ ಕೆಲವು ಬದಲಾವಣೆಗಳಾಗಬೇಕು. ಯಾವ ಕಾರಣಕ್ಕೋಸ್ಕರ ಈ ರೀತಿಯಾದ ಸಮಸ್ಯೆಗಳಾಗಿದ್ದಾವೆ, ಯಾವ ಕ್ಷೇತ್ರಗಳಲ್ಲಿ ನಾವು ಯಾವ ರೀತಿಯಾಗಿ ವಿನ್ ಆಗೋದಕ್ಕೆ ಯಾವ ಅಸಮರ್ಥತೆ ಕಾರಣ ಯಾವುದು ಅನ್ನೋದು ಕೂಡ ಸ್ಪಷ್ಟವಾಗಿ ತಿಳಿದ ಬಳಿಕ ನಂತರದಲ್ಲಿ ಏನು ಉಳಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಮುಂದಿನ ದಿನಗಳಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ತೇವೆ. ಮತ್ತೆ ಯಾವ ಮುಂದಿನ ಎಲೆಕ್ಷನ್ನಲ್ಲೂ ಕೂಡ ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು ಅನ್ನೋದನ್ನು ಕೂಡ ಈಗಾಗಲೇ ಸಮನ್ವಯ ಸಮಿತಿಯ ಜೊತೆ ಮಾತುಕತೆ ನಡೆಸಿಕೊಂಡು ನಂತರದಲ್ಲಿ ಮುಂದಿನ ತೀರ್ಮಾನವನ್ನ ತೆಗೆದುಕೊಳ್ಳೋದ್ರ ಬಗ್ಗೆ ಕೂಡ ಪರಮೇಶ್ವರ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ.